ಹಾಯ್ ನಮಸ್ಕಾರ, ನಾನು ನಿಮ್ಮ ಐಡಿಯಾ ಮಂಜು. ವೀಕ್ಷಕರೇ, ವಾರದಿಂದ ಕೂಡ ಸುಮ್ಮನೆ ಇದ್ದೆ. ನಮ್ಮ ದೇಶದ ರಾಜಧಾನಿ ದೆಹಲಿಯಲ್ಲಿ ನಡೆದಂಥ ಜಂತರ್ ಮಂತರ್ನಲ್ಲಿ ನಡೆದಂಥ ಒಂದು ಘಟನೆ ಬಗ್ಗೆ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಲಿಲ್ಲ. ನಾನು ಫೇಸ್ಬುಕ್ಕಲ್ಲಿ ಕೂಡ ಮಾತಾಡಿಲ್ಲ. ಜಂತರ್ ಮಂತರ್ನಲ್ಲಿ ನಡೆದಂಥ ಘಟನೆ ಬಗ್ಗೆ ಇವತ್ತು ಇಡೀ ದೇಶವೇ ಕೂಡ ಮಾತಾಡ್ತಾ ಇದೆ. ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ, ನೋಡೋಣ ಇದು ಎಷ್ಟು ಮಾತ್ರ ಸತ್ಯ, ಎಷ್ಟು ಮಾತ್ರ ಸುಳ್ಳಾಗುತ್ತೆ ಅನ್ನೋದನ್ನ ಒಂದು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ನಾನು ಮಾತಾಡಿಲ್ಲ. ಇವತ್ತು ನೀಟ್ ಪೇಪರ್ ಲೀಕ್ ಆಯಿತು ಅಂಥೇಳಿ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ರು. ಈ ವಿಡಿಯೋನ ಮೊದಲನೇದಾಗಿ ಕೆಲವು ದೇಶದ್ರೋಹಿಗಳು ನೋಡಬೇಕು, ಕೆಲವು ದೇಶದಲ್ಲಿದ್ದಂತಹ ಶತ್ರುಗಳು ಅಂತ ಕೂಡ ಹೇಳ್ಬೋದು. ದೇಶವನ್ನ ಅವಹೇಳನೆ ಮಾಡ್ತಕ್ಕಂಥವ್ರು, ಧರ್ಮವನ್ನ ಬೈತಕ್ಕಂಥವ್ರು, ಈ ಭಾರತ ದೇಶವನ್ನು ಅವಮಾನ ಮಾಡ್ತಕ್ಕಂಥವ್ರು, ಈ ದೇಶದ ಪ್ರಧಾನಿಗಳನ್ನು ಅವಮಾನ ಮಾಡಿದಂಥವ್ರು ಅಂಥವರು ಈ ವಿಡಿಯೋನ ನೋಡಬೇಕು. ವಿದ್ಯಾರ್ಥಿಗಳು ನೋಡಿ ಒಂದು ಕಾಮೆಂಟ್ ಮಾಡಬೇಕು. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಟನೆ ಮಾಡುವಾಗ ಲಾಠಿ ಚಾರ್ಜ್ ಆಯಿತು, ಕೈ ಕಾಲು ಮುರಿದೋಯ್ತು ಅಂತೇಳಿ ಕೆಲವರು ದೇಶದ್ರೋಹಿಗಳು, ಕೆಲವು ಮುಟ್ಟಾಳರು ಮಾತಾಡ್ತಾ ಇದ್ದಾರೆ. ಎಸ್, ನಾನಿವತ್ತು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಒಂದು ಮಾತನ್ನು ನಾನು ಮಾತಾಡ್ತೀನಿ. ಇವತ್ತು ವಿದ್ಯಾರ್ಥಿಗಳು ಅಲ್ಲಿ ಮಾಡಿದ್ದು ನಿಜ, ಅಲ್ಲಿ ಮಾಡಬೇಕಾಗಿತ್ತು, ಮಾಡಿದ್ದಾರೆ. ಆ ಒಂದು ಪ್ರತಿಭಟನೆಗೆ ನಂದು ಕೂಡ ಒಂದು ಅಭಿನಂದನೆ ಅಂತ ಕೂಡ ಹೇಳ್ತೀನಿ. ಆದರೆ ಅಲ್ಲಿ ವಿದ್ಯಾರ್ಥಿಗಳು ಸೇರಿದ್ರಾ? ನೀಟ್ ಪೇಪರ್ ಲೀಕ್ ಆಯಿತು, ಅದಕ್ಕೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಸ್, ಒಂದನ್ನ ಅರ್ಥ ಮಾಡ್ಕೋಬೇಕು. ನೀಟ್ ಪೇಪರ್ ಪ್ರಶ್ನೆ ಪತ್ರಿಕೆ ನಮಗೆ ಸ್ವತಂತ್ರ ಬಂದಾಗಿನಿಂದಲೂ ಕೂಡ ಲೀಕ್ ಆಗ್ತಾನೇ ಇದೆ, ಇದೇನು ಹೊಸದೇನಲ್ಲ. ಆದರೆ 65 ವರ್ಷಗಳು ಇದೇ ಕಾಂಗ್ರೆಸ್ ಸರ್ಕಾರ ಇತ್ತು, CPM ಸರ್ಕಾರಗಳಿತ್ತು, ನಾನಾ ರೀತಿಯ ಸರ್ಕಾರಗಳಿತ್ತು. ಅವರು ಸರ್ಕಾರಗಳಲ್ಲಿ ಹಲವಾರು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದಾಗ ಎಷ್ಟು ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ? ಇದಕ್ಕೆ ಉತ್ತರ ಕೊಡಬೇಕು ಕೆಲವು ಮುಟ್ಟಾಳರು, ಕೆಲವು ಕಿಡಿಕೇಡಿಗಳು, ಕೆಲವು ದೇಶದ್ರೋಹಿಗಳು. ಎಷ್ಟು ಬಾರಿ ಪೇಪರ್ ಲೀಕ್ ಆಗಿದೆ, ಎಷ್ಟು ಬಾರಿ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಹಲವಾರು ಸರ್ಕಾರಗಳಿದ್ದಾಗ. ಇವತ್ತು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇರೋದು ಒಳ್ಳೆಯದೇ. ಅದಕ್ಕೊಂದು ದಾರಿ ಸಿಗಲಿ, ಒಂದು ಅವಕಾಶ ಸಿಗಲಿ, ಒಂದು ಹಂತ ಸಿಗಲಿ ಅಂತ ಹೇಳಿ ಮಾಡ್ತಾ ಇದ್ರೆ ಒಳ್ಳೆಯದೇ. ಅದರಲ್ಲಿ ವಿದ್ಯಾರ್ಥಿಗಳು ಸೇರಿದ್ರಾ? ಅದರಲ್ಲಿ ಕಳ್ಳರು ಸೇರಿದ್ರಾ? ಅಥವಾ ಅದರಲ್ಲಿ ದೇಶದ್ರೋಹಿಗಳು ಸೇರಿದ್ರಾ? ಅಥವಾ ಅದರಲ್ಲಿ ಧರ್ಮದ್ರೋಹಿಗಳು ಸೇರಿದ್ರಾ? ಅಥವಾ ರಾಮನ ಕೆಟ್ಟದಾಗಿ ಮಾತಾಡುವಂಥ ಕಳ್ಮುಂಡೆ ಮಕ್ಕಳು ಸೇರಿದ್ರಾ ಅನ್ನೋದು ಇವತ್ತು ಪ್ರಶ್ನೆ ಕಾಡ್ತಾ ಇದೆ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದಾಗ ಎಲ್ಲರೂ ಸೇರಬೇಕು. ಅವರು ಒಂದು ಮಾತು, ಅವರೊಂದು ಪ್ರಶ್ನೆ ಕೇಳಿದಾಗ ಅದಕ್ಕೊಂದು ಅರ್ಥ ಸಿಗುತ್ತೆ. ಅವರು ಮಾಡುವಂಥ ಒಂದು ಹಾದಿ ಚೆನ್ನಾಗಿದ್ರೆ ಇನ್ನೂ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಸಸ್ಪೆಂಡ್ ಆಗ್ಬೋದಾಗಿತ್ತು. ಆದರೆ ವಿದ್ಯಾರ್ಥಿಗಳ ಹೆಸರಲ್ಲಿ ಕಳ್ಳರು, ಕದೀಮರು, ದೇಶದ್ರೋಹಿಗಳು, ಮುಟ್ಟಾಳರು ದೇಶವನ್ನ ಅವಮಾನ ಮಾಡ್ತಕ್ಕಂಥ ಪದಗಳು ಬಳಸಿ, ಧರ್ಮವನ್ನ ಅವಮಾನ ಮಾಡ್ತಕ್ಕಂಥ ಪದಗಳು ಬಳಸಿ, ರಾಮನ ಮೇಲೆ ತಪ್ಪು ಸಂದೇಶ ಹೇಳಿ, ಅವನ್ಯಾವನೋ ಒಬ್ಬನು ಹೇಳ್ತಾನೆ ರಾಮ ಯಾರು, ಈ ದೇಶ ತಾಯಿ ಆದ್ರೆ ಅಪ್ಪ ಯಾರು ಅಂತಾನೆ, ಮತ್ತೆ ಪಾಕಿಸ್ತಾನ್ಗೆ ಜಿಂದಾಬಾದ್ ಅಂತಾರೆ, ಕೆಲವು ಧರ್ಮಗಳ ಪರವಾಗಿ ಜಿಂದಾಬಾದ್ ಅಂತಾರೆ. ಇಷ್ಟಕ್ಕೂ ಅಲ್ಲಿ ನಡೆದಿರೋ ವೇದಿಕೆ ಯಾವುದು? ಮುಟ್ಟಾಳ್ರ, ಇವತ್ತು ದೇಶವನ್ನ, ಧರ್ಮವನ್ನ, ಪ್ರಧಾನಮಂತ್ರಿಗಳನ್ನ ನೀವು ಬೈಯುವಂತ ಮುಟ್ಟಾಳ್ರಿಗೆ ನನ್ನ ಪ್ರಶ್ನೆ, ನೀವು ಮಾಡ್ತಾ ಇರೋದು ಏನು? ಏನಿದು ವಿಡಿಯೋ? ಅವನ್ಯಾನೋ ಒಬ್ಬನು ಹೇಳ್ತಾನೆ ಅಲ್ಲಿ ಪ್ರತಿಭಟನೆ ಮಾಡಿದಂಥವ್ರಿಗೆ ಹಣ ಆಸ್ತಿ ಎಲ್ಲೂ ಬಂದಿಲ್ಲ, ಎಲ್ಲರೂ ವ್ಯಾಲ್ರೆಂಟಿಯಾಗಿ ಮಾಡಿದ್ದಾರೆ. ಆದ್ರೆ ಈ ವಿಡಿಯೋದಲ್ಲಿ ಏನಿತ್ತಪ್ಪ? ಇವತ್ತು ಒಂದು ದೇಶದಲ್ಲಿ ಏನಾದರೂ ಅನಾಹುತ ಆದಾಗ ಈ ದೇಶದಲ್ಲಿ ಇರ್ತಕ್ಕಂಥವ್ರು ಕೈ ಜೋಡಿಸಿ ಅದನ್ನ ರೆಡಿಪಡಿಸ್ಬೇಕು, ಸರಿಪಡಿಸ್ಬೇಕೇ ಹೊರತು ದೇಶವನ್ನ, ಧರ್ಮವನ್ನ, ಪ್ರಧಾನಮಂತ್ರಿಗಳನ್ನ ಅವಮಾನ ಮಾಡೋಕ್ಕೆ ನೀವು ರಸ್ತೆಗೆ ಬರ್ತಾ ಇದ್ದೀರಂದ್ರೆ ಕೆಲವು ಮುಟ್ಟಾಳ್ರು ಏನ್ ಮಾಡ್ತಾ ಇದ್ದೀರಾ? ಇವತ್ತು ರಾಜ್ಯದಲ್ಲಿ ಎಷ್ಟು ಪ್ರಶ್ನೆ ಪತ್ರಗಳು ಲೀಕ್ ಆಗಿದೆ, ಎಷ್ಟು ಸಚಿವರು ರಾಜೀನಾಮೆ ಕೊಟ್ಟಿದ್ದಾರಪ್ಪ? ಇವತ್ತು ಅದು ಬೇಡ, ನಾನು ಒಂದೇ ಪ್ರಶ್ನೆ ಕೇಳ್ತೀನಿ. ಇವತ್ತು ಇತ್ತೀಚೆಗಷ್ಟೇ ಕರ್ನಾಟಕದಲ್ಲಿ ವೈದ್ಯಕೀಯ ಶಿಕ್ಷೆಯಲ್ಲಿ ಅವಮಾನ ಆಯಿತು, ಅಕ್ರಮ ಆಯಿತು. ಯಾವ ಸಚಿವ ರಾಜೀನಾಮೆ ಕೊಟ್ಟಿದ್ದಾನೆ? ಇದಕ್ಕೆ ಮೊದಲು KPS ಪತ್ರಿಕೆ ಕರ್ನಾಟಕದಲ್ಲಿ ಸುಮಾರು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಯಿತು. ಎಷ್ಟು ಸಚಿವರು ರಾಜೀನಾಮೆ ಕೊಟ್ಟಿದ್ದೀರಾ? ಇದೇ ಕರ್ನಾಟಕದಲ್ಲಿ IPL ಕ್ರಿಕೆಟ್ ತಂಡನ ಕರೆದು ಸನ್ಮಾನ ಮಾಡುವಾಗ 11 ಜನರು ಮರಣವನ್ನು ಹೊಂದಿದ್ರು.
ಅದಕ್ಕೆ ಯಾರು ಕಾರಣ ಆದ್ರು, ಯಾವ ಸಚಿವ ರಾಜೀನಾಮಾ ಕೊಟ್ರು? ಲೇ ಮುಟ್ಟಾಳ್ರ, ನಿಮಗೊಂದು ನ್ಯಾಯ ಮತ್ತೊಬ್ರಿಗೊಂದು ನ್ಯಾಯನಾ? ನೀವು ಬಾಯಿಗೆ ಏನ್ರೋ ತಿಂತೀರಿ ನೀವು ಬಾಯಿಗೆ ಏನ್ ತಿಂತೀರಿ ನೀವು? 70 ವರ್ಷಗಳಿಂದ ಈ ದೇಶವನ್ನ ಕೊಳ್ಳೆ ಹೊಡೆದಿದ್ದು ಸಾಕ್ರೋ, ನಿಲ್ಲಿಸ್ರೋ. ನ್ಯಾಯ ಎಲ್ರಿಗೂ ಒಂದೇ. ಅವನ್ಯಾನೋ ಒಬ್ಬ ಹೇಳ್ತಾನೆ, ಅಲ್ಲಿ ಹೋರಾಟ ಮಾಡಿದವರು ವಿದ್ಯಾರ್ಥಿಗಳೇ, ಆದ್ರೆ ವಿದ್ಯಾರ್ಥಿಗಳು ಕಲ್ಲು ತಗೊಂಡು ಹೊಡಿತಾರ, ಪೊಲೀಸನ್ನ ಕೈಕಾಲು ಮುಡಿತಾರ. ಫಸ್ಟ್ ಯಾರ್ರೀ ಸ್ವಾಮಿ ಹೊಡೆದಿದ್ದು? ಎಷ್ಟು ಜನರು ಅದರಲ್ಲಿ ಕಳ್ಳರು ನೋಡಿ. ನಾನು ಇನ್ನೂ ಒಂದ್ಸಾರಿ ಈ ವಿಡಿಯೋ ನಿಮ್ಗೆ ತೋರಿಸ್ತೀನಿ, ನೋಡ್ಬಿಡಿ. ಅರ್ಥ ಆಯ್ತಲ್ಲ? ಯಾರ್ಯಾರು ಪ್ರತಿಭಟನೆ ಮಾಡ್ತಿದ್ರ, ಆಕ್ರೋಶ ವ್ಯಕ್ತಪಡಿದ್ರ. ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡುವಾಗ ಒಂದು ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದ್ದಾಗ ಅವ್ರನ್ನ ಬಿಟ್ಬಿಡ್ಬೇಕಾಗಿತ್ತು. ಅವ್ರ ವೇದಿಕೆಯಲ್ಲಿ ಕಳ್ಳರು, ದೇಶದ್ರೋಹಿಗಳು ಯಾಕೆ ಹೋಗ್ಬೇಕಾಗಿತ್ತು? ಯಾರ್ಯಾರು ಹೋಗಿದ್ರು ನೀವೆಲ್ಲ ನೋಡ್ತಾ ಇದ್ರೆ. ನಾನು ಯಾಕೆ ಅವ್ರ ಫೋಟೋಗಳೆಲ್ಲ ತೋರಿಸ್ಬೇಕು? ಯಾಕಂದ್ರೆ ಕೆಲವರು ವಿದ್ಯಾವಂತರಿದ್ದಾರೆ. ಈ ದಡ್ಡರು ಈ ದೇಶದಲ್ಲಿ ಇನ್ನು ಯಾವಾಗ ಬದಲಾಗ್ತಾರೆ? ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒಂದು ಪೇಪರ್ ಲೀಕ್ ಆಯ್ತು ಅನ್ನೋ ಪ್ರಶ್ನೆ ಇದಲ್ಲ. 70-60 ವರ್ಷಗಳಿಂದ ಎಷ್ಟು ಪೇಪರ್ನ ಲೀಕ್ ಆಯ್ತು. ಇದುವರೆಗೂ ಯಾವ ಸಚಿವರು ರಾಜೀನಾಮೆ ಕೊಟ್ಟಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳ ಸರ್ಕಾರದ ಒಬ್ಬ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ಅಂದ್ರೆ ಈ ಕಚ್ಚಡ ಮುಂಡೆ ಮಕ್ಕಳಿಗೆ ಭಯ ಬಿದ್ದಲ್ಲ, ಈ ಕಳ್ಳರಿಗೆ ಭಯ ಬಿದ್ದಲ್ಲ, ಈ ಕೂಲಿಗೆ ಕಷ್ಟ ಬಿದ್ದು ತಿಂತಾರಲ್ಲ, ಪ್ರತಿಭಟನೆಗೆ ಬಂದು ಹಣಕ್ಕೆ ಆಸೆ ಬಂದು ಕಲ್ಲು ತುರಿದ್ರಲ್ಲ, ಅವ್ರಿಗೆ ಭಯ ಬಿಟ್ಟಲ್ಲ. ವಿದ್ಯಾರ್ಥಿಗಳಿಗೆ ಗೌರವ ಕೊಟ್ಟು ಇದು ಇಲ್ಲಿಗೆ ನಿಲ್ಲಿಲಿ, ಇದರಿಂದ ಬೇರೆ ಕೈಗಳು ಸೇರಿದ್ದಾರೆ. ದೇಶವನ್ನ ಧರ್ಮವನ್ನ ಕೆಡಿಸೋದಕ್ಕೆ ಕೆಲವು ಕುತಂತ್ರಿಗಳು ಬಂದಿದ್ದಾರೆ, ಇದನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ ಇವತ್ತು ಮಾನವೀಯವಾಗಿ ಸಚಿವರು ರಾಜೀನಾಮೆ ಕೊಟ್ಟಿರೋದು ಅಷ್ಟೇ ಹೊರತು ಈ ಚೇಳಾಗ್ಲಿಗಲ್ಲ, ಈ ಬಟಾಣಿಗಳಿಗಲ್ಲ. ವೀಕ್ಷಕರ, ನಾನು ಹೇಳೋದು ಒಂದೇ ಒಂದು, ಯಾವತ್ತೂ ನಾನು ಕೂಡ ಇಷ್ಟ ಆಕ್ರೋಶವಾಗಿ ಮಾತಾಡಿಲ್ಲ. ಯಾಕಪ್ಪ ಅಂದ್ರೆ ನನ್ನ ದೇಶ, ನನ್ನ ಧರ್ಮ, ನನ್ನ ಪ್ರಧಾನಿಗಳಿಗೆ ಏನಾದರೂ ಕೆಟ್ಟ ಹೆಸರು ಬಂದ್ರೆ ನಾವೆಲ್ಲರೂ ಕೂಡ ಒಂದು ಹೆಜ್ಜೆ ಮುಂದೆನೇ ಇರ್ತೀವಿ. ಈ ದೇಶ ನಮ್ದ್ರಿ, ಈ ಧರ್ಮ ನಮ್ದ್ರಿ, ಈ ದೇಶದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿ ನಮ್ದು. ನಾವು ಮತ ಹಾಕಿ ಅವ್ರನ್ನ ಆಯ್ಕೆ ಮಾಡಿದೀವಿ. ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮಗೂ ಕೂಡ ಹೆಚ್ಚು ಕಮ್ಮಿ ಆಗ್ತದೆ. ಪ್ರಧಾನಮಂತ್ರಿಗಳು ತಪ್ಪ ಮಾಡಿದ್ರೆ ನಾವು ಪ್ರಶ್ನೆ ಮಾಡ್ಬೋದು. ನಾವೇ ತಪ್ಪು ಮಾಡಿದ್ರೆ ಯಾರನ್ನ ಪ್ರಶ್ನೆ ಮಾಡಬೇಕು? ಪ್ರಧಾನಮಂತ್ರಿಗಳು ಇವತ್ತು ಸುಭದ್ರವಾಗಿ ದೇಶವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಮನೆ, ಮಠ, ಆಸ್ತಿ, ಅಂತಸ್ತು ಏನಕ್ಕೂ ಆಸೆ ಪಡದೆ ರಾತ್ರಿ ಹಗಲು ಈ ದೇಶಕ್ಕೆ ದುಡಿತಾ ಇದ್ದಾರೆ. ಇವತ್ತು ಇಡೀ ವಿಶ್ವವೇ ಈ ದೇಶವನ್ನು ಗೌರವಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀವು ಪ್ರಧಾನಮಂತ್ರಿಗಳಿಗೆ ಕೆಟ್ಟ ಹೆಸರು ಬರಬೇಕು, ಈ ದೇಶಕ್ಕೆ ಕೆಟ್ಟ ಹೆಸರು ಬರಬೇಕು, ನಾವು ಯಾವತ್ತಾದ್ರೂ ಒಂದಿನ ಅಧಿಕಾರಕ್ಕೆ ಹೋಗ್ಬೇಕು ಅಂತೇಳಿ ನೀವು ನಾನಾ ರೀತಿಯ ಕಸರತ್ತುಗಳು ಮಾಡಿ ಈ ದೇಶಕ್ಕೆ, ಈ ಧರ್ಮಕ್ಕೆ, ಪ್ರಧಾನಮಂತ್ರಿಗಳಿಗೆ ನೀವು ಕಪ್ಪು ಚುಕ್ಕೆ ಮಾಡ್ತಾ ಇದ್ರಲ್ಲ, ಎಷ್ಟು ದಿನ ನೋಡ್ತೀರಾ? ನಾವು ಎಷ್ಟು ದಿನ ನೋಡ್ಕೊಂಡಿರ್ಬೇಕು? ನೀವು ಮಾತಾಡಿದ್ರೆ ಸಂವಿಧಾನ ಒಂದು ಬುಕ್ಕನ್ನು ಎತ್ಕೊಂಡು ಮಾತಾಡ್ತಿರಲ್ಲ, ಆ ಸಂವಿಧಾನದ ಬುಕ್ಕನ್ನು ಎತ್ಕೊಂಡು ಮಾತಾಡೋದಕ್ಕೆ ನಿಮಗೆ ಯೋಗ್ಯತೆ ಇದೆಯಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಇದೇ ಡಾಕ್ಟರ್ BR ಅಂಬೇಡ್ಕರ್ ಜಿ ಅವರು, ಮಹಾನುಭಾವರು, ಸಂವಿಧಾನ ಬರೆದಂತಹ ವ್ಯಕ್ತಿಗಳನ್ನ 2 ಬಾರಿ ಸೋಲಿಸಿದ್ದು ಯಾರಪ್ಪ? ಮುಟ್ಟಾಳ್ರೆ, ದೇಶ ದ್ರೋಹಿಗಳೇ ಹೇಳ್ರಿ. 2 ಬಾರಿ ಪ್ರಧಾನಮಂತ್ರಿಗಳನ್ನ ಸೋಲಿಸಿದ್ಯಾರು? ಒಬ್ಬನು ಪ್ರಕಾಶ್ ರಾಜ್ ಅಂತ ಅವನು. ಇವತ್ತು ಅವನು ಅಲ್ಲಿ ವಿದ್ಯಾರ್ಥಿಗಳ ಜೊತೆ ಬಂದು ಕಲ್ಲೆಸೆಯುವುದಕ್ಕೆ, ಪ್ರತಿಭಟನೆ ಮಾಡೋದಕ್ಕೆ ಸಾಥ್ ಕೊಟ್ಟ. ಇದೇ ಪ್ರಕಾಶ್ ರಾಜು ಕರ್ನಾಟಕದಲ್ಲಿ ಹುಟ್ಟವನು, ರೈತರ ಅನ್ನ ತಿಂದವನು. ಇವತ್ತು ರೈತರದು ಪ್ರತಿಭಟನೆ ಮಾಡ್ತಾ ಇದ್ದಾಗ ಒಂದು ದಿನ ಕೂಡ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿಲ್ಲ ಇವನೇ ಅಲ್ಲ, ಕೆಲವು ಚೇಳಗಳು, ಕೆಲವು ನಿಕೃಷ್ಟರು, ಕೆಲವರು ದೇಶದ್ರೋಹಿಗಳು ದೇಶಕ್ಕೆ, ವಿದ್ಯಾರ್ಥಿಗಳಿಗೆ, ಇಡೀ ದೇಶಕ್ಕೆ ವಿದ್ಯಾರ್ಥಿಗಳಿಗೆ ಊಟ ಕೊಡುವಂತ ರೈತರಿಗೆ ಅನ್ಯಾಯ ಆದಾಗ ಬಿಡದಿಯಲ್ಲಿ 2 ತಿಂಗಳು ಪ್ರತಿಭಟನೆ ಮಾಡ್ತೀವಿ, ಅಲ್ಲೇ ಕೂತಿದ್ರು. ಅವ್ರ ಪರವಾಗಿ ಯಾವುದೇ ಒಬ್ಬ ಕಾಂಗ್ರೆಸ್ ಮುಖಂಡ, ಒಬ್ಬ ದೇಶ ದ್ರೋಹಿಗೆ, ಒಬ್ಬ ಕಚ್ಚಡ ಮುಂಡೆ ಮಗ ಕೂಡ ರೈತರ ಪರವಾಗಿ ಮಾತಾಡಿಲ್ಲ. ಇವತ್ತು ರೈತರು ಅಲ್ಲೇ ಕೂತ್ಕೊಂಡು ನ್ಯಾಯವನ್ನ ಒದಗಿಸಬೇಕು ಅಂತ ಹೇಳಿ ಕೂತಿದ್ರು. ರೈತರು ಏನಾದ್ರು ಆಕ್ರೋಶವಾಗಿ ವ್ಯಕ್ತಪಡಿಸಿ ವಿಧಾನಸೌಧ ಏನಾದ್ರು ನುಗ್ಗಲಿಲ್ಲ. ಯಾಕಪ್ಪ ಅಂದ್ರೆ ಆ ರೈತರಿಗೆ ಒಂದು ಗೌರವ ಇದೆ, ರೈತರಲ್ಲಿ ಒಂದು ವಿನಯ ವಿದ್ಯೆ ಇದೆ, ಅದರಲ್ಲಿ ನಿಯತ್ತಾದಂತ ರೈತರಿದ್ರು. ಕಳ್ಳ ರೈತರು ಅಲ್ಲಿ ಬರಲಿಲ್ಲ. ಇವತ್ತು ಜಂತರ್ ಮಂತರ್ನಲ್ಲಿ ಕಳ್ಳ ವಿದ್ಯಾರ್ಥಿಗಳು ಬಂದಿದ್ದಕ್ಕೆ ಕಳ್ಳ ಕೆಲಸಗಳು ಗೊತ್ತಾಗ್ಬಿಡ್ತು. ಇವತ್ತು ಈ ದೇಶದಲ್ಲಿ ನಿಮ್ಗೆ ಏನಾದರೂ ಇಷ್ಟ ಇದ್ರೆ ಈ ದೇಶವನ್ನ ಗೌರವಿಸಿ. ಈ ದೇಶ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ದಯವಿಟ್ಟು ಈ ದೇಶವನ್ನು ಬಿಟ್ಟು ಬೇರೆ ದೇಶಗಳಿಗೆ ಹೋಗಿ.
ಇವತ್ತು ವಿಶ್ವದಲ್ಲಿ ಯಾವುದಾದ್ರೂ ಒಂದು ದೇಶಕ್ಕೆ ಹೆಚ್ಚು ಕಮ್ಮಿ ಆದಾಗ ಅಲ್ಲಿ ಎಲ್ಲರೂ ಕೂಡ ಸೇರಿ ಆ ಹೆಚ್ಚು ಕಮ್ಮಿ ಆಗದಿರ ದೇಶವನ್ನು ಗೌರವಿಸ್ತಾರೆ. ಆದರೆ ಇವತ್ತು ಈ ದೇಶದಲ್ಲಿ ಹುಟ್ಟಿ ಈ ದೇಶ ನೆಲ, ಗಾಳಿ, ಜಲ, ಊಟ, ವಸತಿ ಎಲ್ಲವನ್ನು ಪಡೆದು ಇವತ್ತು ದೇಶವನ್ನು ಒಡೆಯೋಕೆ ಬರ್ತೀರ ನೀವು, ಧರ್ಮವನ್ನು ಒಡೆಯೋಕೆ ಬರ್ತೀರ ನೀವು, ಪ್ರಧಾನಮಂತ್ರಿಗಳನ್ನ ಅವಮಾನ ಮಾಡಕ್ಕೆ ಬರ್ತೀರ ನೀವು. ನೀವು ಮಾಡಿರೋ ತಪ್ಪುಗಳು ಏನು ಅನ್ನೋದು ಇವತ್ತು ಸಮಾಜ ನೋಡ್ತಾ ಇದೆ. ಇವತ್ತು ಸೋಷಿಯಲ್ ಮೀಡಿಯಾ ನಿಮ್ಮ ಬೈಲನ್ನು ಎತ್ತಾಚೆಗಾಗ್ತಾ ಇದೆ. ಜಂತರ್ ಮಂತರ್ನಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ರು, ಅದರಲ್ಲಿ ಎಷ್ಟು ಕಳ್ಳರಿದ್ರು, ಎಷ್ಟು ಕದಿಮರಿದ್ರು, ಎಷ್ಟು ದೇಹದ್ರೋಹಿಗಳಿದ್ರು ಅನ್ನೋದನ್ನು ಇವತ್ತು ಪತ್ತೆ ಹಚ್ಚಿದ್ದಾರೆ. ಮುಂದೆ ಯಾರಾದರೂ ಕಳ್ಳರು ಕದಿಮರು ಹೋಗಿ ಪ್ರತಿಭಟನೆ ಮಾಡಿ ಪೊಲೀಸರ ಮೇಲೆ ಕಲ್ಲೆಸೆದು, ಕಟ್ಟಡಗಳ ಮೇಲೆ ಕಲ್ಲೆಸೆದು, ಗಾಡಿಗಳ ಮೇಲೆ, ವಾಹನಗಳ ಮೇಲೆ ಕಲ್ಲೆಸೆದು ಅಕ್ರಮವಾಗಿ ನೀವೇನಾದರೂ ದೇಶದ್ರೋಹ ಕೆಲಸ ಮಾಡಿದ್ರೆ ನಿಜವಾಗಲೂ ನಿಮ್ಮ ಲೈಫಲ್ಲಿ ನೀವು ಕಣ್ಣೆತ್ತಿ ನೋಡಲ್ಲ ಆ ರೀತಿ ಮಾಡುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈ ದೇಶದ ಪ್ರಧಾನಮಂತ್ರಿಗಳು ಏನು ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ. ಇವತ್ತು 13 ವರ್ಷ ಅವರು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ನಾವೆಲ್ಲ ಕೂಡ ಆಯ್ಕೆ ಮಾಡಿದ್ದೀವಿ. ಈ ದೇಶ ಪ್ರಜೆಗಳು ಅವ್ರ ಜೊತೆ ಇರ್ತಾರೆ. ಇವತ್ತು ಅವ್ರು ಮಾಡುವಂತ ಕೆಲಸ ಕಾರ್ಯಗಳು ಜನ ಮೆಚ್ಚುತ್ತಾ ಇದ್ದಾರೆ. ಯಾವತ್ತೂ ಕೂಡ ಅವರು ಸಂವಿಧಾನವನ್ನು ಬಿಟ್ಟು ಯಾವುದೇ ತಪ್ಪು ಮಾಡೋದಿಲ್ಲ. ಇವತ್ತು ಜಂತರ್ ಮಂತರ್ನಲ್ಲಿ ನಡೆದಂತ ವಿದ್ಯಾರ್ಥಿಗಳನ್ನ ಪದವನ್ನು ಬಿಟ್ಟು, ವಿದ್ಯಾರ್ಥಿಗಳಿಗೆ ಆಗಿರ್ತಕ್ಕಂಥ ಒಂದು ಅನ್ಯಾಯದ ಬಿಟ್ಟು ಅಲ್ಲಿ ನೀಟ್ ಪೇಪರ್ ಲೀಕ್ ಆಯ್ತು, ಅದ್ರ ಬಗ್ಗೆ ಯಾರು ಮಾತಾಡಿಲ್ಲ. ರಾಮ ಸರಿ ಇಲ್ಲ, ದೇಶ ಸರಿ ಇಲ್ಲ, ಧರ್ಮ ಸರಿ ಇಲ್ಲ, ಯಾವುದೋ ಒಂದು ಬೇರೆ ದೇಶಗಳಿಗೆ ಜಿಂದಾಬಾದ್ ಹೊಡೆಯೋದು, ಮತ್ತೆ ಇನ್ನೊಂದು ಬಗ್ಗೆ ಮಾತಾಡೋದು. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ನೀವು ಆ ವೇದಿಕೆಯಲ್ಲಿ ಮಾತಾಡ್ತಾ ಇದ್ರೆ ನೀವು ನಿಜವಾಗಲೂ ಇವತ್ತು ಈ ದೇಶದ ಜನರು ಬದಲಾಗಬೇಕು. ಇವತ್ತು ಯಾರು ಇಂಥ ದೇಶದ್ರೋಹ ಕೆಲಸಗಳು ಮಾಡ್ತಾ ಇದ್ರು ಇವರೆಲ್ಲ ಮುಟ್ಟಾಳ್ರು ಅಂತ ಹೇಳ್ತೀನಿ, ಇವರೆಲ್ಲ ಕದಿಮರು ಅಂತ ಹೇಳ್ತೀನಿ, ಇವರೆಲ್ಲ ಕಳ್ಳರು ಅಂತ ಹೇಳ್ತೀನಿ. ಇವತ್ತು ಯಾರು ಸುಮ್ಮನೆ ಇದ್ದಾರೋ, ಯಾರು ಗೌರವಿಸ್ತಾ ಇದ್ದಾರೋ, ಯಾರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಅಲ್ಲಿ ಹಾಕೊಂಡು ದೇಶವನ್ನ, ಧರ್ಮವನ್ನ, ಪ್ರಧಾನಮಂತ್ರಿಗಳನ್ನ ಗೌರವಿಸ್ತಾ ಇದ್ದಾರೋ ಇವರೆಲ್ಲ ಕೂಡ ವಿದ್ಯಾವಂತರು ಅಂತ ಕೂಡ ನಾನು ಹೇಳ್ತೀನಿ. ಇಡೀ ವಿಶ್ವವೇ ದೇಶವನ್ನು ನೋಡ್ತಾ ಇದೆ. ಸಂವಿಧಾನ ಅಡಿಯಲ್ಲಿ ಇವತ್ತು ದೇಶ ಹೋಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಐಡಿಯಾ ನ್ಯೂಸ್ ಚಾನಲ್ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ನ್ಯೂಸ್ ಚಾನಲ್. ಹಾಗಾಗಿ ದಯವಿಟ್ಟು ಈ ನ್ಯೂಸ್ ಚಾನಲ್ ಅನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.